ಕಾಂಗ್ರೆಸ್ ಅವ್ರದ್ದು ಡಬಲ್ ಸ್ಟ್ಯಾಂಡ್. ಅವ್ರೇನು ಗೊತ್ತಾ, ಚುನಾವಣೆಗೋಸ್ಕರ ನೀರು ಬೇಕಾಗಿದೆ, ನಮ್ಗೆ ನೀರು ಕೊಡಿ, ಅದು ಕೊಡಿ ಅಂತಾರೆ. ಆಮೇಲೆ ಆ ನೀರೇನು, ಅದರ ಪರಿಸ್ಥಿತಿಗಳೇನು, ಸಾಧಕ ಬಾಧಕಗಳೇನು, ಜನ ಇಲ್ಲಿ ಏನು ಆಗ್ತಾರೆ, ರೋಗಗಳಿಗೆ ಏನಾದ್ರು ತುತ್ತಾದರೆ ಯಾರು ಅವ್ರನ್ನ ಕಾಪಾಡ್ತಾರೆ, ಅದ್ರ ಬಗ್ಗೆ ಮಾತಾಡಲ್ಲ. ಇವ್ರು ಹೇಳ್ತಾರೆ, ಎಂ ಸಿ ಸುಧಾಕರ್ ಅವ್ರ ಮಂತ್ರಿಗಳು, ಈ ನೀರನ್ನು ದಯವಿಟ್ಟು ಕುಡಿಲಿಕ್ಕೆ ಬಳಸಬೇಡಿ, ವ್ಯವಸಾಯಕ್ಕೆ ಬಳಸಬೇಡಿ, ಮತ್ತು ಇನ್ನೇನಕ್ಕೆ ಬಳಸಬೇಕಾಗಿದೆ ಇವನ್ನ? ನೀರಂದರೆ ಏನು ಹೋಗಲಿ, ಅಂತರ್ಜಲದ ವೃದ್ಧಿಗೆ ಮಾತ್ರ, ಅಭಿವೃದ್ಧಿಗೆ ಅಂತರ್ಜಲ ಮಟ್ಟ ಬೆಳೀಬೇಕು. ಅಂತರ್ಜಲ ಬೆಳೆದು ಏನು ಮಾಡ್ತೀರಾ? ಭೂಮಿಗೆ ವಿಷವನ್ನು ಸೇರಿಸಿ ಭೂಮಿಯಲ್ಲಿ ವಿಷ ಬೆಳೀಲಿ ಅಂತಲ್ಲ ನೀವು ಅಭಿವೃದ್ಧಿ ಮಾಡ್ತಾರೋ. ಅಂತರ್ಜಲ ನಮ್ಮ ಸೌಕರ್ಯಗಳಿಗೆ ಉಪಯೋಗವಾಗದೇ ಇರುವ ನೀರು ಅಂತರ್ಜಲ ವೃದ್ಧಿಯಾಗಿ ಏನಾಗಬೇಕಾಗಿದೆ ನಿಮಗೆ? ಅಂತರ್ಜಲ ಅಭಿವೃದ್ಧಿ ಆದರೆ ಆ ನೀರು ಎಲ್ಲಿಗೂ ಹೋಗ್ತದೆ? ನಮ್ಮ ಶರೀರಕ್ಕೆ ಬರಲ್ವಾ? ಭೂಮಿ ಫಿಲ್ಟರ್ ಮಾಡ್ತದಂತ. ಡೈರೆಕ್ಟ್ ಕೊಳವೆ ಬಾವಿಗಳಿಂದ ಹಂಗೆ ಧುಮುಕಿದ್ರೆ ಏನು ಮಾಡ್ತೀರಿ ನೀವು ನೀರು? ಇದೊಂದು ದೊಡ್ಡ ಸಮಸ್ಯೆ. ಇವರು ಏನೋ ಮೋಸ್ಟ್ಲಿ ಮಂತ್ರಿ ಸ್ಥಾನ ಏನಾರು ಸಂಪುಟ ಸಚಿವ ಈಗ ಪುನರ್ರಚನೆ ಆದಾಗ ಏನಾದ್ರು ಇವ್ರನ್ನ ಇಳಿಸಿದ್ರೆ ಮಂತ್ರಿಗಳು ಸುಧಾಕರ್ ಅವ್ರನ್ನ, ಆಗೇನಾದ್ರು ಇವರು ಅದಕ್ಕೆ ವಿರೋಧ ಮಾಡ್ತಾರನೋ ಅಲ್ಲಿ ತನಕ ವೆಯ್ಟ್ ಮಾಡೋಣ. ಯಾಕಂದರೆ ಸಮಯ ಸಂದರ್ಭಗಳು ಒಂದೇ ಥರ ಇರಲ್ಲ. ಸಣ್ಣ ನೀರಾವರಿ ಮಂತ್ರಿಗಳು ಬೋಸರಾಜ್ ಸರ್ ಅವರು ಅದನ್ನು ಹೇಳ್ತಾರೆ, ಕುಡಿಲಿಕ್ಕೆ ಮತ್ತು ವ್ಯವಸಾಯಕ್ಕೆ ಯೋಗ್ಯವಲ್ಲ, ದನಕರುಗಳು ಕುಡಿಬಾರ್ದಂಥ ನೀರನ್ನು. ಬರೀ ಅಂತರ್ಜಲ. ಎಂಥ ಮೇಧಾವಿಗಳಿದ್ದಾರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ, ಒಬ್ಬೊಬ್ಬರು ಒಂದೊಂದು ಮುತ್ತು ಸರ್. ಇವ್ರಿಗೆ ನೀರಂದ್ರೆ ಏನೂ ಗೊತ್ತಿಲ್ಲ, ಅಂತರ್ಜಲ ಅಂದರೆ ಏನೂ ಗೊತ್ತಿಲ್ಲ. ಅಂತರ್ಜಲ ವೃದ್ಧಿ ಆಗಬೇಕಂತೆ. ಮನುಷ್ಯ ಸಮಾಜದಲ್ಲಿ ಮಾನವರದ್ದು ಹೆಂಗೆ ಬದುಕಬೇಕಾಗಿದೆ, ಎಷ್ಟೊಂದು ಆರೋಗ್ಯ ಅವರ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ಬೀರ್ತಾ ಇದೆ ಇವಾಗಿರ್ತಕ್ಕಂಥ ನಮ್ಮ ಮನುಷ್ಯರಲ್ಲಿ. ಏನು ಆರೋಗ್ಯ ಒದ್ದಾಡ್ತಾ ಇದ್ದಾರೆ, ಒಬ್ಬೊಬ್ಬನಿಗೆ 108 ಕಾಯಿಲೆ ಇದ್ದಾವೆ. ಇದಕ್ಕೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆಗಳಿಗೆ ಹೋದರೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇನ್ನು ಕ್ಯಾನ್ಸರ್ಗಳು, ಕಿಡ್ನಿ ಸ್ಟೋನ್ಗಳು ಅಥವಾ ಕಿಡ್ನಿ ವೈಫಲ್ಯಗಳು, ಬೇರೆ ಬೇರೆ ಏನೋ ಅಂಗಗಳು ಉದುರೋದ್ರೆ ಇದಾವೆ ಆಸ್ಪತ್ರೆಗಳು. ಮತ್ತು ಅದೇನೋ ಈಗ ಸಂಸದರು ಅದ್ಯಾವುದೋ ಆಸ್ಪತ್ರೆ, ಅದೊಂದು ಪುಣ್ಯ ಅಷ್ಟೇ. ಅದು ಅವರು ಇಲ್ಲಿದ್ದಾರೆ, ಆ ಆಸ್ಪತ್ರೆನೇ ಇರ್ತಾರೆ. ಮತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ನಾಯಕರ ಸಾಧನೆ ಏನಿಲ್ಲಿ? ನೀವೆಲ್ಲ MLAಗಳಾಗಲಿಕ್ಕೆ ಲಾಯಕ್ಕಷ್ಟೇ. ನೀವು ಬೇರೆ ಸಮಾಜ ಮಾಡಲಿಕ್ಕಂತೂ ನಿಮ್ಮ ಕೈಲಿ ಏನೂ ಆಗೋದೇ ಇಲ್ಲ. ನಿಮ್ಮ ಕೈಯಲ್ಲಿ ಜಿಲ್ಲೆಗೆ ರಾಸಾಯನಿಕ ನೀರನ್ನು ಬಿಟ್ಟು ನೇರವಾಗಿ, ಅಂದರೆ ಈ ಜನರನ್ನು ನೇರವಾಗಿ ಸಾಯಿಸ್ಲಿಕ್ಕಾಗಲ್ಲ. ಆ ನೀರಿಗೆ ರಾಸಾಯನಿಕ ವಸ್ತುಗಳನ್ನ ಬೆರಿಕೆ ಆಗಿರ್ತಕ್ಕಂಥ ನೀರನ್ನು ಕೆರೆಗಳಿಗೆ ತುಂಬಿಸಿ ಈ ಸ್ಲೋ ಪಾಯ್ಸನ್ ಥರ ಮುಂದೆ ಬರ್ತಕ್ಕಂಥ ಪೀಳಿಗೆ ಸತ್ತೋಗ್ಬೇಕು, ಎದ್ದೋಗಬಾರ್ದು, ಏನು ಮಾತಾಡೋಕ್ಕಾಗಬಾರ್ದು ನಾಯಕರನ್ನು ಕೂಡ. ಬರೀ ಹಂಗೆ ಹೊತ್ತುಬಿಟ್ಟು ಆ ಮನೆಗಳಲ್ಲೇ ಸಾಯಬೇಕು. ಇವರೇ ಒಂದಷ್ಟು ಯಾವ್ಯಾವ ಮಾತ್ರೆಗಳು ಕೊಡ್ತಾರೆ ನುಂಗಿಬಿಟ್ಟು ಆ ಓಟ್ ದಿವಸನೂ ಎತ್ಕೊಂಬರ್ತಾರೆ ಹಿಂಗೆ ಓಟ್ ಹಾಕ್ಸಕ್ಕೆ ಅವ್ರನ್ನ. ಮಕ್ಕಳನ್ನೂ ಕೂಡ ಒಂದು 20-25 ವರ್ಷನ ಅವನು ಕುಂಟ್ಕೊಂಬರ್ಬೇಕು. ಈಗ ಏನೇನು ಕಳೆದೋಗಿರ್ತವೆ ಇಂಥ ನೀರು ಕುಡಿತಾ ಇದ್ದರೆ. ಓಟ್ ಹಾಕ್ಬಿಟ್ಟು ಮನೇಲಿ ಸಾಯಬೇಕು. ದೇವರಿಗೆ ಕಾಪಾಡಬೇಕು. ಆಮೇಲೆ ಇನ್ನು ನಮ್ಮ ಕಾಂಗ್ರೆಸ್ ಶಾಸಕರು ಯಥೇಚ್ಛವಾಗಿದ್ದಾರೆ ಇಲ್ಲಿ ಎಲ್ಲೂ. ಯಾಕಂದರೆ ಬೇರೆ ಪಕ್ಷದವ್ರು ಯಾರಾದರೂ ಕೇಳ್ಬೋದಾಗಿತ್ತು. ಇವರು ಕೂಡ ಅವ್ರದ್ದೇ ಸರ್ಕಾರ ಇದ್ದರೂ ಒತ್ತಡ ಹಾಕಕ್ಕೆ ಹೋಗಲ್ಲ ಇವರು. ಏನು ಚುನಾವಣೆಗಳು ಹತ್ರ ಬರ್ತಾ ಇದ್ದಾವೆ, ಕೆಲವ್ರಿಗೆ ಮಂತ್ರಿ ಆಗಬೇಕಂತ ಇರ್ತದೆ, ನೆಕ್ಸ್ಟು MLA ಟಿಕೆಟ್ ಕೊಡ್ತಾರೋ ಇಲ್ಲ ಅಂತ ಭಯ ಇರ್ತದೆ. ಇದೊಂದು ಪರಿಸ್ಥಿತಿ ಆ ಪಾರ್ಟಿಯಲ್ಲಿ. ಅದನ್ನು ಬಿಟ್ಟರೆ ಇನ್ನೂ ಒಬ್ಬ MLA ಇದ್ದಾರೆ ಪ್ರದೀಪ್ ಈಶ್ವರ್ ಅಂತ. ಅವರು ಮಾತಾಡಲ್ಲ, ಅವರು ನ್ಯಾಷನಲ್